ಎಲ್ರಿಗೂ ನಮಸ್ಕಾರ. ಸೊ ಹೊಸ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಲೋ ಶೋ ಗ್ರಿಡ್ ಬಗ್ಗೆ. ರೂಲ್ಸ್ ಪ್ರಕಾರ ಅಥವಾ ನಾನು ಹೇಳಿದ ಪ್ರಕಾರ ಬಂದು ನಿಮಗೆ ನಾನು ಇವತ್ತು ಅದೃಷ್ಟ ಸಂಖ್ಯೆ ಕಾನ್ಸೆಪ್ಟ್ನ ಯಾವ ರೀತಿ ಉಪಯೋಗಿಸ್ತೀವಿ ಅಂತ ಇತ್ತು. ಎಲ್ಲ ಒಂದು ಕಡೆ ಅದು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಅದನ್ನು ಶೇರ್ ಮಾಡ್ತೀನಿ ಅಥವಾ ಈ ನಂಬರಿಗೆ ವಾಟ್ಸ್ಯಾಪ್ ಮಾಡಿ ಕೇಳಿ. ಆ ಒಂದು ಮೆಸೇಜ್ ಬರುತ್ತೆ, ಅದರಲ್ಲಿ ನಿಮಗೆ ಆಯ್ಕೆ ಮಾಡಿ ನೋಡಿ ಲಕ್ಕಿ ನಂಬರ್ನ, ಅಂದರೆ ಅದೃಷ್ಟ ಸಂಖ್ಯೆ ಅಂತ ಏನು ಬರುತ್ತೆ ಅದರ ಉಪಯೋಗ ಏನು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ 1 hour. ಆರಾಮಾಗಿ ನೋಡಿ. ಇವತ್ತು ಲೋ ಶೋ ಗ್ರಿಡ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಮಾತಾಡೋಣ, ಒಂದು 5 ನಿಮಿಷ ವಿಡಿಯೋ ಇವತ್ತು. ಬಿಕಾಸ್ ಲೈವ್ ಬರಬೇಕಿತ್ತು, ಲೈವ್ ಇವತ್ತು ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಯಾರಾದರೂ ಈ ಒಂದು ವಿಡಿಯೋನ 7 ಗಂಟೆ ಟೈಮಲ್ಲಿ ಏನಾದ್ರು ನೋಡ್ತಾ ಇದ್ದರೆ 9 ಕಾಲಿಗೆ ಕ್ಲಾಸಸ್ ಇರುತ್ತೆ, ಆಯಿತಾ? ಕ್ಲಾಸ್ ಲಿಂಕ್ ಅಂತ ಮೆಸೇಜ್ ಮಾಡಿ, ನಿಮ್ಗೆ ರಿಪ್ಲೈ ಬರುತ್ತೆ ಆಟೋಮೆಟಿಕ್ಕಾಗಿ. 9 ಕಾಲು ಟೈಮಲ್ಲಿ ಆದರೆ ನಾನು ಜಾಯಿನ್ ಮಾಡ್ಕೋತೀನಿ. ಬರೀ ಡಿಸ್ಕಷನ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಇವತ್ತು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಮೊಬೈಲ್ ನ್ಯೂಮರಾಲಜಿ ವರ್ಕ್ಶಾಪ್ ಡೇ 2 ಅಂತ ಏನೊಂದು ವಿಡಿಯೋ ಮಾಡಿದ್ದೆ, ಒಂದು ತುಂಬ ದಿನ ಹಿಂದೆ. ಅವತ್ತು ಕೊನೆಯಲ್ಲಿ ಇದೊಂದು ಚಾರ್ಟ್ನ ಬರೆದು ಎಂಡ್ ಮಾಡಿದ್ದೆ. ಏನಕ್ಕೆ ಅಂದರೆ ನಂಬರ್ನ ಆಯ್ಕೆ ಮಾಡಬೇಕಾದರೆ ಆ ಒಂದು ನಂಬರ್ ಏನು ತರ್ತಾ ಇದ್ದೀವಿ ಮತ್ತು ನಮಗೆ ಇರುವಂತಹ ಗುಣಗಳೇನಿದೆ. ಮೊಬೈಲ್ ನಂಬರ್ ಬಂದು ನಿಮಗೆ ಗುಣಗಳನ್ನ ಕೊಡುತ್ತೆ. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ. ಎಲ್ಲ ಹೇಳೋದೇನಂದರೆ ಸಮಸ್ಯೆ ಬಗ್ಗೆ ಈ ರೀತಿ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅಂತ. ನಂಬರ್ 6 ಯೂಸ್ ಮಾಡ್ತೀರಾ ಅಂತಂದರೆ ದುಡ್ಡು, ಕಾಸು, ಅವಕಾಶಗಳು, ಸಂಸಾರದಲ್ಲಿ ಒಂದು ಸಂದರ್ಭಗಳ ಬದಲಾವಣೆ ಅಂತ ಹೇಳ್ತೀವಿ, ಸಮಸ್ಯೆ ಅಲ್ಲ. ಸೊ ಇದೊಂದು ಬಬ್ಬಲ್ ಅಂತ ಹೇಳ್ತೀವಿ. ತುಂಬ ಜನಕ್ಕೆ ಜಾಸ್ತಿ ಇದೆ ಇದು. ತುಂಬ ಜನ ಹೇಳೋದೇನಂತ ಅಂತಂದರೆ ಮೊಬೈಲ್ ನಂಬರಿಂದ ಸಮಸ್ಯೆನೇ ಆಗಲ್ಲ ಅಂತಲ್ಲ, ಆ ರೀತಿ ಅಲ್ಲ ಅದು. ಏನಕ್ಕೆ ಆ ರೀತಿ ಆಗಂಗಿತ್ತು ಅಂತಂದರೆ 3 ನಂಬರ್ ಯೂಸ್ ಮಾಡಿ ಕೆಲಸ ಮಾಡಬೇಡಿ. ಗ್ರಹಗಳ ಕೆಲಸ ಏನಿವೆ, ನಕ್ಷತ್ರಗಳ ಕೆಲಸ ಏನಿವೆ, ಅದ್ರ ಪಾಡ್ಗೆ ಅದು ಮಾಡೋದು ನಿಲ್ಲಿಸ್ಬಿಡ್ಲಿ. ನಿಮ್ಗಳೇನು ಎಫೆಕ್ಟ್ ಆಗಬೇಕು, ಅದನ್ನು ಮೊಬೈಲ್ ನಂಬರ್ ಕಾಪಾಡುತ್ತೆ ಅಂತ. ಸೊ ಅದನ್ನು ತೆಗೀರಿ. ನಮ್ಮ ಕಡೆ ನಾವು ಯಾವತ್ತೂ ಹೇಳಿಲ್ಲ. ನಾನು ಇನ್ಫ್ಯಾಕ್ಟ್ ಪ್ರತಿ ಸಲ ಹೇಳಿರೋದು ಏನಂದರೆ ಒಂದು ಸಿಚುವೇಶನ್, ಒಂದು ಸಂದರ್ಭನ ಬದಲಾಯಿಸುತ್ತೆ ಅಂತ ಹೇಳಿದ್ದೆ, ಆಯಿತಾ? ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇವತ್ತು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಒಂದು ಚಾರ್ಟ್ನ ನೋಡ್ದೇನೆ ಯಾವುದೋ ಒಂದು ನಂಬರ್ನ ಸೆಲೆಕ್ಷನ್ ಮಾಡ್ತೀರೋ, ನಂಬರ್ ಡಿಸೈನ್ ಅಲ್ಲ. ಸೊ ನಂಬರ್ ಡಿಸೈನ್ ಪದೇ ಒತ್ತಿ ಹೇಳಲ್ಲ, ಅವಶ್ಯಕತೆ ಇಲ್ಲ. ನಂಬರ್ ಚಾಯ್ಸ್ನೂ ಕೂಡ ಪದೇ ಒತ್ತಿ ಹೇಳಲ್ಲ, ಅದು ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ಒಂದು ಇನ್ಫಾರ್ಮೇಷನ್ ಬಂತು, ಪ್ರಾಸೆಸ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡ್ರಿ, ಅದನ್ನು ಉಪಯೋಗಿಸೋದು ಹೆಂಗೆ ಅಂತ ನೀವು ಸರ್ಚ್ ಮಾಡಿದ್ರಿ, ನಂಬರ್ ಚೇಂಜ್ ಮಾಡಿರಿ, ಏನೋ ಒಂದು ಶ್ರಮ ಹಾಕಿದ್ರಿ, ಶ್ರಮಕ್ಕೆ ತಕ್ಕಂಗೆ ಏನೋ ಒಂದು ಪ್ರತಿಫಲ ಬರಬೇಕು, ಆಯಿತಾ? 100ರಷ್ಟು ಒಂದು ಶ್ರಮ ಹಾಕಿದ್ರಿ ಅಂದರೆ 100ರಷ್ಟು ಒಂದು ಪ್ರತಿಫಲ ಬರುತ್ತೆ. ಯಾವ ರೀತಿ ಇರುತ್ತೆ ಆ ರೀತಿ. ಸೊ ಕನ್ಫ್ಯೂಸ್ ಆಗಿ ಎಫರ್ಟ್ ಹಾಕಿದ್ರಿ ಅಂದರೆ ಕನ್ಫ್ಯೂಸ್ ಆಗಿ ರಿಸಲ್ಟ್ ಬರುತ್ತೆ, ಆಯಿತಾ? ಇಲ್ಲಿ ನಾನು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರಿ ತಪ್ಪು ಕೇಳಿ ಮಾಡಿ, ನಾವೇ ಸರಿ ಬೇರೆಯವ್ರ ತಪ್ಪು ಎಲ್ಲ ಬಿಟ್ಬಿಡಿ, ಆಯಿತಾ? ಇಲ್ಲಿ ಏನಂತಂದರೆ ಯಾವ ಒಂದು ಶ್ರಮ ಆಗ್ತಾ ಇದ್ದೀವಿ ಅದು 100% ಕರೆಕ್ಟಾಗಿ ಆಗ್ತಾ ಇದ್ದೀವ, ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ, ಈ ಒಂದು ಡೌಟ್ನ ಆನ್ಸರ್ ಮಾಡೋದಕ್ಕೋಸ್ಕರ. ಮತ್ತು ಲೋ ಶೋ ಗ್ರಿಡ್ನ ಯಾವ ರೀತಿ ಒಂದು ನ್ಯೂಮರಾಲಜಿ ಟಾಪಿಕಲ್ಲಿ, ಎಸ್ಪೆಷಲಿ ಮೊಬೈಲ್ ನಂಬರಲ್ಲಿ, ಕೆಲವರು ಹೇಳ್ತಾರೆ ಅಕೌಂಟ್ ನಂಬರು 5 ಯೂಸ್ ಮಾಡಿ ಅಕೌಂಟ್ ನಂಬರ್ ತರ್ತೀರಾ, ಅಕೌಂಟ್ ನಂಬರ್ 6 ಯೂಸ್ ಮಾಡಿ ಅಂತ ಹೇಳ್ತಾರೆ, ತರ್ತೀರಾ? ಸೊ ಏನು ಮಾಡ್ತೀರಾ, ಸುಮಾರು ಸಾಫ್ಟ್ವೇರ್ಗಳಿವೆ, ಸುಮಾರು ಕ್ಲಾಸಸ್ ಇದೆ, ಸುಮಾರು ಟ್ಯೂಟೋರಿಯಲ್ಸ್ಗಳಿವೆ. ಸೊ ನೀವೇನು ಮಾಡ್ತೀರಾ, ಈ ರೀತಿ ಚಾರ್ಟ್ನ ರೆಡಿ ಮಾಡ್ತೀರಾ. ವೇದಿಕ್ ಗ್ರಿಡ್ ಬಿಟ್ಬಿಡಿ, ಹಸಿರು ಬಣ್ಣದಲ್ಲಿ ಏನು ಕಾಣಿಸೋದನ್ನು ಬಿಟ್ಬಿಡಿ ಸದ್ಯಕ್ಕೆ. ಈ ಸೈಡ್ ಎಡಗಡೆ ಏನಿದೆ ಈ ಲೋ ಶೋ ಗ್ರಿಡ್ಡಲ್ಲಿ ಯಾವಾಗಲೂ ಕೂಡ ಈ ರೀತಿ ನೋಡಿಕೊಂಡು ನಮ್ಮ ನಂಬರ್ಸ್ಗಳು ಕಾಣಿಸ್ತಾ, ಸೊ ಯಾವ ನಂಬರ್ಸ್ ಮಿಸ್ಸಿಂಗ್ ಇತ್ತು ಆ ನಂಬರ್ ಉಪಯೋಗಿಸ್ತೀನಿ ಅಂತ. ಸೊ ಈಗ ಲಾಜಿಕ್ ಆಗಿ ಬಂತು ಅಂದರೆ ನೋಡಿ, 1 3 5 6 ಯೂಸ್ ಮಾಡ್ತೀವಿ, 3 ನಂಬರ್ ಇದೆ, 4ನೇ ನಂಬರ್ ಇಲ್ಲ, 6ನೇ ನಂಬರ್ ಉಪಯೋಗಿಸ್ತೀನಿ ಅಂತ. ಸೊ 6ನೇ ನಂಬರ್ ಯಾಕೆ ಉಪಯೋಗಿಸ್ಬಾರ್ದು ಅನ್ನೋದು ನಮ್ಮ ಡೇಟ್ ಆಫ್ ಬರ್ತ್ ಕೊಡುತ್ತೆ. ಸೊ ಈ ರೀತಿ ಡೇಟ್ ಆಫ್ ಬರ್ತ್ ಇದೆ, ನಾವು ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಅಂತಂದರೆ ನೋಡಿ, ಈಗೇನಾಯಿತು, 5 3 ಕಾಂಬಿನೇಷನ್ ಇರುವಂತಹ ಒಂದು ವ್ಯಕ್ತಿಯ ಚಾರ್ಟ್ನ ನಾವು ನೋಡ್ತಾ ಇದ್ದೀವಿ. 6ನೇ ನಂಬರ್ ಉಪಯೋಗಿಸೋಂಗಿಲ್ಲ, ಈಸಿ. ಏನಕ್ಕೆ 3 6 ಆಗಲ್ಲ, ಉಪಯೋಗಿಸ್ಬೇಡಿ. 2 4 ಆಗಲ್ಲ, 1 4 ಚೆನ್ನಾಗಿ ಹೋದ್ರು, 4 1 ಚೆನ್ನಾಗಿ ಹೋಗಲ್ಲ. 8 9 ಎಷ್ಟೇ ಇದಾದ್ರೂ ಕೂಡ ಅಷ್ಟಕ್ಕಷ್ಟೇ. 7 ಮತ್ತು 9 ಕೂಡ ಒಂದು ಟೈಮಲ್ಲಿ ಅದೇ ರೀತಿ ಆಗುತ್ತೆ. ಸೊ 9 7 7 9 ಕೆಲವು ಕಾಂಬಿನೇಷನ್ಸ್ಗಳು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋರು ಕೂಡ ಅದು ರಾಂಗ್ ರಿಸಲ್ಟ್ಗಳು ಕೊಡ್ತವೆ. ಇಂಡಿವಿಜುವಲ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ KQ ಆ ರೀತಿ ಬಂದರೆ, ನಂಬರ್ ಅಲ್ಲ, ನಂಬರಲ್ಲಿ ಬೇರೆ ಥರ ಬರುತ್ತೆ ರಿಸಲ್ಟ್. ನಂಬರಲ್ಲಿ ಬಲಗಡೆ ಏನಿದೆ ಅದನ್ನು ನೋಡ್ತೀವಿ. ಸೊ ಈಗ ನಾನು ಇಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಚಾರ್ಟ್ ಕೊಟ್ಟಿದ್ದೀನಿ, ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ, ಲಕ್ಕಿ ನಂಬರ್ ಲೆಕ್ಕ ಹಾಕ್ತೀರಾ, ಲಕ್ಕಿ ನಂಬರ್ ಅಥವಾ ಕಳಿಸ್ತೀರಾ, K5 Q3 ಕಳಿಸ್ತೀರಾ, ಲಕ್ಕಿ ನಂಬರ್ ಬಂತು, ಲಕ್ಕಿ ನಂಬರ್ ಚೂಸ್ ಮಾಡ್ತೀರಾ, ನಂಬರ್ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ
2 ಸಲ 1 ಇದೆ, 2 ಸಲ 5 ಇದೆ, 2 ಸಲ 3 ಇದೆ. ಯಾವ ಟೋಟಲ್ನ ಆಯ್ಕೆ ಮಾಡ್ತೀರಾ ಅದು ಹೇಳಿ. ಟೋಟಲಲ್ಲಿ ಪ್ರಿಸೈಸ್ ಆಗಿ ಉದಾಹರಣೆಗೆ ಈಗ 46, 37 ಒಂದೇ ನಂಬರ್ ಸೆಲೆಕ್ಟ್ ಮಾಡಿದ್ರೆ, ಒಂದೇ ನಂಬರ್ ಯಾಕೆ ಕೊಟ್ರಿ, ಒಂದೇ ನಂಬರ್ನ ಮೊಬೈಲ್ ಟೋಟಲ್ ಸೆಲೆಕ್ಟ್ ಮಾಡೋದ್ರಿಂದ ಈ ವ್ಯಕ್ತಿಗೆ 3 ಸಲ ಒಂದೇ ನಂಬರ್ ಬರುತ್ತೆ. ಈಗ 5 ಏನಾರು ಸೆಲೆಕ್ಟ್ ಮಾಡಿದರೆ 5 3 ಸಲ ಬರುತ್ತೆ. 3ನೇ ನಂಬರ್ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಕ್ವೀನ್ ನಂಬರ್ 3 ಇದೆ, 3 ಕಾಂಬಿನೇಷನ್, 5 3 ಇಲ್ಲೆಲ್ಲ ಒಂದು ಕಡೆ 3 ಅಷ್ಟಕ್ಕಷ್ಟರಲ್ಲೇ ಇದನ್ನು. ಮತ್ತು 5 ಕಾಂಬಿನೇಷನಲ್ಲಿ ಕಿಂಗ್ ನಂಬರ್ 5 ಆಗಿರುತ್ತದೆ. ಕೆಲವು ಕಾಂಬಿನೇಷನ್ 55, 53, 59, ಲೂಸ್ ಆಗಿ 57. ಈ ಕಾಂಬಿನೇಷನ್ ಎಲ್ಲ ಏನಂತಂದರೆ ಅಂತ ತುಂಬ ಗ್ರ್ಯಾಂಡಾಗಿ ಆ ರೀತಿ ಅಲ್ಲ, ಚೆನ್ನಾಗಿರುತ್ತೆ, ಫುಲ್ ಸ್ಪೀಡಾಗಿರುತ್ತೆ ಲೈಫು. ಒಂದೇ ಸಲ ಫುಲ್ ಗ್ಯಾಪ್ ಆಗ್ಬಿಡುತ್ತೆ 6-8 ತಿಂಗಳು, ಅದು 6-8 ವರ್ಷ ಆ ರೀತಿ. ಸೊ ಫುಲ್ ಗ್ಯಾಪ್ ಇರೋಂತಹ ಒಂದಿದು. ಸೊ ಈ ರೀತಿ ಇರಬೇಕಾದರೆ, ಈ ರೀತಿ ನಡಿಬೇಕಾದ್ರೆ ಡೇಟ್ ಆಫ್ ಬರ್ತ್ ನೋಡಿ, ಚಾರ್ಟ್ ನೋಡಿ, ನಂಬರ್ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅದನ್ನು ಹೇಳಿ. ಆ್ಯಂಡ್ ಮಿಕ್ಕಿದ್ದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿತಾ. 8 ಗ್ರಿಡ್ಗಳಿರ್ತವೆ, 8 ಗ್ರಿಡ್ಗಳು ಯಾವ್ಯಾವ ನಂಬರ್ಸ್ಗಳಿವೆ ನೋಡಿ, ಅದನ್ನು ಅದರ ಪ್ರಕಾರ ನೀವು ಉಪಯೋಗಿಸ್ಬೋದು. ಅಂದರೆ ಅದರ ಒಂದು ಮಾಹಿತಿನ ತಿಳ್ಕೊಳ್ಳಿ. ಫ್ಯೂಚರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತವೆ, ಫ್ಯೂಚರಲ್ಲಿ ತಲೆ ಕೆಡಿಸ್ಕೊಬೇಡಿ. ಫ್ಯೂಚರಲ್ಲಿ ಏನಾಗ್ತದೆ ಅಂದರೆ ಇನ್ನೊಂದು ಸ್ವಲ್ಪ, ಅಂದರೆ ಈಗ 29 ಇತ್ತು ಅಂದರೆ 29 ಮಾತ್ರ ಸೆಲೆಕ್ಟ್ ಮಾಡಿರೋದು ವಿಡಿಯೋ ಎಕ್ಸ್ಪ್ಲನೇಷನ್ ಬರುತ್ತೆ, ಒಂದು ಲಿಸ್ಟಲ್ಲಿ ಬರುತ್ತೆ, ಡೀಟೇಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಇವತ್ತು ಬೇಕಿರೋದು ಯಾರು ವೀಡಿಯೋಸ್ ನೋಡ್ತಾ ಇದ್ದಾರೆ, ಯಾರು ವೀಡಿಯೋಸ್ ಫಾಲೋ ಮಾಡ್ತಾ ಇದ್ದೀರಾ, ನಂಬರ್ ಸೆಲೆಕ್ಷನ್ ಮಾಡಿಬಿಟ್ಟು ರಾಂಗ್ ಅಂದರೆ ಏನಕ್ಕೆ ಎತ್ತಾ ಇದು ಕೇಳ್ತೀರಲ್ಲ. ಸೊ ವೀಡಿಯೋಸ್ ನೋಡಿ, ವೀಡಿಯೋಸಿಂದ ಕಲಿತಾ ಇದ್ದೀರಾ. ಒಂದು ವೀಡಿಯೋ ಮಾಡಿದ್ದೀನಿ, ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದೀನಿ, ಕಾಂಬಿನೇಷನ್ ಕೊಟ್ಟಿದ್ದೀನಿ, ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀನಿ, ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡೋದನ್ನ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ನಂಬರ್ ಸೆಲೆಕ್ಷನ್ ಕೇಳ್ತಿದ್ದೀನಿ, ಕಮೆಂಟಲ್ಲಿ ಯಾವತ್ತೂ ಕೇಳಿರಲಿಲ್ಲ ಕಮೆಂಟ್ ಮಾಡಿ ಅದು ಇದು ಅಂತ, ಇವತ್ತು ಹೇಳ್ತಾ ಇದ್ದೀನಿ. ಕಮೆಂಟಲ್ಲಿ ಯಾವ ಒಂದು ನಂಬರ್ನ ನೀವು ಚೂಸ್ ಮಾಡ್ತೀರಾ ಅನ್ನೋದನ್ನು ನಾನು ತಿಳಿಸಿ. ಏನಕ್ಕೆ ಅಂದರೆ ಇಲ್ಲಿ ನನಗೆ ಬೇಕಿರೋದು ನಂಬರ್ ಚಾಯ್ಸ್ ಯಾವ ರೀತಿ ಮಾಡ್ತೀರಾ ಅಂತ. ಮತ್ತು ನಂಬರ್ ಕರೆಕ್ಷನ್ಸ್, ನಂಬರ್ ಎನ್ಕ್ವೈರೀಸ್ ಎಲ್ಲ ಏನಿದೆ ಏನು ಇತ್ತಾ ಅದೆಲ್ಲನೂ ಆ ನಂಬರ್ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೇಳ್ಕೊಳ್ಳಿ, ನಾನು ಅಷ್ಟೊಂದು ಫೋಕಸ್ ಮಾಡ್ತಿಲ್ಲ, ಆಯಿತಾ. ನಿಮಗೆ ಜಸ್ಟೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಕೊಟ್ಟಿರ್ತೀನಿ. ನಿಧಾನಕ್ಕೆ ವೀಡಿಯೋಸ್ಗಳು ನೋಡಲಿ ಜನ. ಅದಾದ ನಂತರ ಯಾವತ್ತೋ ಒಂದಿನ ಅದು ಇದ್ರದ್ದು ರಿಟರ್ನ್ಸ್ ಏನು ಬರಬೇಕು ಅದು ಬರುತ್ತೆ. ಇವತ್ತು ಯಾರು ಕೇಳ್ತಾ ಇದ್ದೀರಾ, ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಯಾರು ಕೇಳಿದ್ದೀರಾ, ಅಥವಾ ವಾಟ್ಸಪ್ಪಲ್ಲಿ ಇಷ್ಟು ದಿನ ಏನು ಕ್ವೇರೀಸ್ಗಳು ಬಂದಿತ್ತು ಅದರಲ್ಲಿ ನಾನೇ ನಿಮ್ಗೊಂದು ಆಪ್ಷನ್ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಡೇಟ್ ಆಫ್ ಬರ್ತಿಗೆ ನೀವು ಕಂಪೇರ್ ಮಾಡಿ, ನಿಮಗೆ ನೀವೇನೊಂದು ಗೊತ್ತಿರುತ್ತೆ, ಏನೋ ಸರಿ ಅಂತ ಹೇಳ್ತೀರಾ, ತಪ್ಪು ಅಂತ ಹೇಳ್ತೀರಾ. ನಿಮ್ಗೆ ಯಾವುದೋ ಇಷ್ಟ ಆಗೋ ನಂಬರ್ ಸೆಲೆಕ್ಟ್ ಮಾಡ್ತಿದ್ದೀರಾ. ನೀವು ಬೇರೆ ಸ್ಥಾನದಲ್ಲಿ ಉಲ್ಟಾ ನಿಂತು ಬೇರೆ ವ್ಯಕ್ತಿಗೆ ನಂಬರ್ ಕೊಡಬೇಕಾದ್ರೆ, ಈ ಒಂದು ಪ್ಯಾಟರ್ನ್ ಇರಬೇಕಾದ್ರೆ, ಈ ರೀತಿಯ ಚಾರ್ಟ್ ಇರಬೇಕಾದ್ರೆ, ಈ ನಂಬರ್ಸ್ಗಳಿರಬೇಕಾದ್ರೆ ಯಾವ ನಂಬರ್ ಕೊಡ್ತೀರೋ. ಅದಾದಮೇಲೆ ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್, ನ್ಯೂಟ್ರಲ್ ನಂಬರ್ ಅಂತ 3 ಕಳಿಸ್ತೀವಿ. ಒಳ್ಳೆಯದು ಅಲ್ಲ ಕೆಟ್ಟದಲ್ಲ, ತಟಸ್ಥ ಸಂಖ್ಯೆ ಅಂತ ಅಂದ್ಬಿಟ್ಟು ಒಳ್ಳೆಯದು ಕೆಟ್ಟದು ಪಾಸಿಟಿವ್ ನೆಗೆಟಿವ್ ಅಂತೆಲ್ಲ ಹೇಳ್ತೀವಲ್ವ. ನಿಮ್ಮ ಚಾರ್ಟಲ್ಲಿ ಅನ್ಲಕ್ಕಿ ನಂಬರ್ ಇದ್ದರೆ ಅದರ ಎಫೆಕ್ಟ್ ಏನು? ಏನಕ್ಕಂದರೆ ಕೆಲವರಿಗೆ ಇನ್ಫಾರ್ಮೇಷನ್ಸ್ ಗೊತ್ತು. ಇನ್ನು ನಾನಂತೂ ಯೂಟ್ಯೂಬಲ್ಲಿ ಫಸ್ಟೇ ಹೇಳಿದ್ದೆ, ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಎಲ್ಲಿ ಡಿಸ್ಕಷನ್ಸ್ ಆಗಲಿ ಅಂತ. ಬೇರೆ ಒಂದು ಕಲಿತಿರುವಂತಹ ವ್ಯಕ್ತಿಗಳು, ಗೊತ್ತಿರೋವಂಥವರು ಅವರ ಒಂದು ಒಪಿನಿಯನ್ನ ಶೇರ್ ಮಾಡಲಿ ಅಂತ ಹೇಳಿದ್ದೆ. ಏನಕ್ಕೆ ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಹೇಳಿದ್ದೆ. ಒಳ್ಳೊಳ್ಳೆ ಹೆಸರಿರೋಂಥವ್ರನ್ನ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇದೆ, ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. 18, 19 ತಾರೀಕು ಮೇಲಿಂದ ಹಬ್ಬಗಳೆಲ್ಲ ಕಳೀಲಿ, ಈ ತಿಂಗಳೆಲ್ಲರದ್ದು ಹಬ್ಬಗಳಿರುತ್ತೆ. ಸೊ ನನಗೀಗ ಬೇಕಿರೋದು ಕಲ್ತಿರುವಂತಹ ವ್ಯಕ್ತಿ ಯಾರು, ಕೆಲವರು ಇನ್ನೂ ಇಂಪ್ರೂವ್ ಆಗ್ತಾ ಇದ್ದೀರೋ ಅವ್ರಿಗೆ ಕೇಳ್ತಾ ಇದ್ದೀನಿ. ನಮ್ಮ ಚಾರ್ಟಲ್ಲಿ ಅನ್ಲಕ್ಕಿ ನಂಬರ್ ಬಂತು ಅಂದರೆ ಅದರ ಎಫೆಕ್ಟ್ ಏನು, ಒಳ್ಳೇದಾ ಕೆಟ್ಟದ, ಅಥವಾ ಅನ್ಲಕ್ಕಿ ನಂಬರ್ ಏನಕ್ಕೆ ಬರುತ್ತೆ, ಅನ್ಲಕ್ಕಿ ನಂಬರ್ ಇರಬೇಕಾ ಇರಬಾರ್ದ. ಸೊ ನಾವಾಗ ನಂಬರ್ಗಳನ್ನು ಮಾತ್ರ ತೊಗೊಂಡಿದ್ರು ಗುಣಗಳು ಈ ರೀತಿ ಇರುತ್ತೆ ಅಂತ ನೀವು ಪ್ರಿಡಿಕ್ಷನ್ ಕೊಡ್ತೀರಾ, ಅಥವಾ ನಿಮಗೆ ಅನ್ಲಕ್ಕಿ ಇರೋದ್ರಿಂದ ಸಮಸ್ಯೆ ಕೊಡುತ್ತೆ ಅಂತ ಪ್ರಿಡಿಕ್ಷನ್ ಕೊಡ್ತೀರಾ. ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋಣ. ನಂಬರ್ ಡಿಸೈನ್ ಬಿಟ್ಟಾಕಿ. ನಂಬರ್ ಡಿಸೈನ್ ಡಿಟೇಲ್ ಕೆಲಸ, ಅದು ಈ ಜಾಗದಲ್ಲಿ ಇದೇ ಜಾಗದಲ್ಲಿ ಇದೇ ಬರಬೇಕು ಅಂತ ಮಾಡೋದು ಕೆಲಸ, ಆಯಿತಾ. ಸೊ ಡಿಸೈನ್ ಅನ್ನೋದೇನಿದೆ ಅಲ್ಲಿ ನಾವು ಪ್ರಾಪರ್ ಚೂಸ್ ಮಾಡ್ತೀವಿ. ಸೊ ಡಿಸೈನ್ ಟಾಪಿಕ್ಕೇ ಬೇಡ. ಏನು ಕಲ್ತಿದ್ದೀರಾ ಅವ್ರಿಗೆ ಕೇಳ್ತಾ ಇದ್ದೀನಿ, ಅನ್ಲಕ್ಕಿ ನಂಬರ್ ನಮ್ಮ ಚಾರ್ಟಲ್ಲಿ ಬಂತು ಅಂದರೆ ಅದರ ಎಫೆಕ್ಟ್ ಏನು ಅಂತ ಅಷ್ಟೇ. ಆ್ಯಂಡ್ ಮೊಬೈಲ್ ನಂಬರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ, ಅದೆಲ್ಲ ಮಾಡಬೇಡಿ. ಅದು ಏನಕ್ಕೆ ಆ ರೀತಿ ಇದಾಗಿದೆ ಅಂತ ಗೊತ್ತಿಲ್ಲ. ಮೊಬೈಲ್ ನಂಬರ್ ಏನಂತಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಇರುವಂತಹ ಒಂದು ಯಂತ್ರ, ಅದು ಒಂದು, ಆಯಿತಾ. ಯಂತ್ರ ಥರನೇ ಲೆಕ್ಕ ಅದು. ಏನಕ್ಕೆಂದರೆ ಸಿಮ್ ಹಾಕ್ತೀರಾ, ಆ ಒಂದು ನಂಬರಿಂದ ಆಲ್ ಓವರ್ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಆಗ್ಬೋದು.
ಆ ವ್ಯಕ್ತಿ ಆ ನಂಬರಿಂದ ನಿಮ್ಮನ್ನು ಗುರುತಿಸ್ತಾರೆ. ಸೊ ನೀವು ಆ ಸಂಖ್ಯೆ ಮತ್ತು ಆ ಒಂದು ಇಂಟರ್ನೆಟ್ ಏನು ಕೆಲಸ ಮಾಡುತ್ತೆ, ಮಾಯೆ ಅಂತ ಏನು ಹೇಳ್ತೀವಿ ಅದು, ಸೊ ಮೂರು ಒಂದು ಬೇರೆ ಬೇರೆ ರೀತಿ ಕೆಲಸ ಮಾಡೋದು. ಸೊ ಡಿಜಿಟಲ್ ರಾಹು ಸಂಬಂಧಪಟ್ಟಿದ್ದು, ಅಥವಾ ಎಲ್ಲೋ ಒಂದು ಕಡೆ ಮರ್ಕ್ಯೂರಿ ಕೂಡ ಇನ್ವಾಲ್ವ್ ಆಗುತ್ತೆ, ಎಲ್ಲೋ ಒಂದು ಕಡೆ ಏನೋ ಒಂದು ಕಣ್ಣು ಕಾಣಿಸೋರಂಥದ್ದು ಯಾವುದೋ ಸಂಖ್ಯೆಯಿಂದ ನಿಮ್ಮನ್ನು ಅಸೋಸಿಯೇಟ್ ಮಾಡಿಕೊಂಡು ಏನೋ ಒಂದು ಲಾಜಿಕಲ್ಲಿ ಮಾಡ್ತೀವಿ. ಸೊ ಆ ಸಂಖ್ಯೆ ನಿಮಗೆ ಬರಬೇಕಾದ್ರೆ ಫಸ್ಟ್ ನಂಬರ್ಸ್ ಯಾವ್ದು ನಿಮಗೆ ಸಿಕ್ಕಿರುತ್ತೆ ಆ ನಂಬರ್ ನೀವು ಚೆಕ್ ಮಾಡಿದಾಗ ಪ್ರಾಬ್ಲಮ್ಸ್ಗಳು ಇವತ್ತು ಮ್ಯಾಚ್ ಆಗ್ತವೆ. ಯಾರು ಫಸ್ಟ್ ನಂಬರ್ ತೊಗೊಂಡಿದ್ರಿ, ನಂಬರ್ ನೆನಪಿದೆ, ನಂಬರ್ನ ಕಳಿಸಿ, ಈ ನಂಬರಿಗೆ ವಾಟ್ಸಪ್ ಮಾಡಿ, ಒಂದಷ್ಟು ವೀಡಿಯೋಸ್ಗಳು ಬರ್ತವೆ, ವೀಡಿಯೋಸ್ಗಳು ನೋಡಿ, ಆ ಸಮಸ್ಯೆಗಳು ನಿಮಗೆ ಮ್ಯಾಚ್ ಆಗ್ತವೆ. ಅದಾದಮೇಲೆ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ, ನಂಬರ್ ಚೇಂಜ್ ಮಾಡ್ತೀರಾ. ನಂಬರ್ ಚೇಂಜ್ ಮಾಡ್ಬೇಕಾದ್ರೆ ಯಾವ ಆಧಾರದ ಮೇಲೆ ಮಾಡ್ತಿದ್ದೀರಾ ಅಂದರೆ, ಸೋ ಆ್ಯಂಡ್ ಸೋ ವ್ಯಕ್ತಿ ಈ ಜೋಡಿಗಳು ಒಳ್ಳೆಯದು, ಈ ಜೋಡಿಗಳು ಕೆಟ್ಟದು ಅಂತ ಹೇಳಿದ್ರು, ನಾ ಚೂಸ್ ಮಾಡ್ತೀನಿ ಅಂತ ಹೇಳ್ತೀರ. ಆ ಜೋಡಿಗಳಲ್ಲಿ ಗುಣಗಳೇನಿರುತ್ತೆ ಅದು ನೀವು ಮಾಡ್ತಿದ್ದೀರೋ ಅದನ್ನು ನೋಡಿ. ಉದಾಹರಣೆಗೆ 17 ಅಂತಂದರೆ MNC ಕಂಪ್ನಿಗಳಲ್ಲಿ, ಬೇರೆ ಬೇರೆ ಕಡೆ ಕೆಲಸಗಳಲ್ಲಿ, ಮನೆಯಲ್ಲಿ ಕೆಲಸ ಇರೋಂಥದ್ದು, ಪಾರ್ಟ್ ಟೈಮ್ ಕೆಲಸಗಳು ಬರೋಂಥದ್ದು, ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಂಥದ್ದು, ಒಳ್ಳೆ ಫೆಸಿಲಿಟಿ ಇರೋಂಥದ್ದೆಲ್ಲ ಹೇಳಿರ್ತೀವಿ. ನೀವೆಲ್ಲ ನಮ್ಮ ಥರ ಕನ್ಸ್ಟ್ರಕ್ಷನಲ್ಲೆಲ್ಲ ಇದ್ದೀರಾ, ಆ ರೀತಿಯ ರೀತಿ ಇದ್ದರೆ ನಮ್ಮಲ್ಲೂ ಕೂಡ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಇದೇ ರೀತಿ ಇರುತ್ತೆ. ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಇದೇ ರೀತಿ ಇರ್ತಾರೆ. ಬೇರೆಯವರೆಲ್ಲ ಬಿಸಿಲಲ್ಲಿ, ಚಳಿಲಿ, ಮಳೆಯಲ್ಲಿ ಒದ್ದಾಡ್ತಾ ಇದ್ರೆ ಅವ್ರು ಆರಾಮಾಗಿ ಕುತ್ಕೊಂಡು ಸಿಸ್ಟಮ್ ಮುಂದೆ ಕುತ್ಕೊಂಡು AC ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಯಾವ ಕೆಲಸ ಯಾವ ಒಂದು ಫೀಲ್ಡಿಗೆ ಮಾಡ್ತಿದ್ದೀರಾ ಏನು ಎತ್ತ ಕಂಪೇರ್ ಮಾಡಿ ಯೂಸ್ ಮಾಡಿ, ಪೇರ್ಸ್ ಮಾತ್ರ ಕಂಪೇರ್ ಮಾಡಬೇಡಿ. ಅದಾದಮೇಲೆ ಇಂಡಿವಿಜುವಲ್ ಆಗಿ ರಾಹು ಕೇತು ಒಬ್ಬರು ಕಳಿಸಿದ್ರು, ರಾಹು ಕೇತು ಇನ್ನೊಂದೆಲ್ಲನೇ ಕಳಿಸಿದ್ರು. ಆ ಒಂದು ಡೀಟೇಲ್ಸ್ ಏನಿರುತ್ತೆ ಅದು ಅವ್ರ ಹತ್ರನೇ ಮಾತಾಡ್ತೀನಿ. ನನಗೆ ಅದು ನನ್ನ ಕಾನ್ಸೆಪ್ಟ್ ಅಲ್ಲ, ನಾನು ಆ ರೀತಿ ಇದು ಮಾಡಿಲ್ಲ. ಏನಕ್ಕೆ ಅಂದರೆ ಆ ರೀತಿ ಲೆಕ್ಕ ಆಗ್ತಾ ಹೋಗ್ಬಿಟ್ರೆ ಫುಲ್ ಈಗ ಇರೋ ಬರೋ ನಂಬರ್ಸ್ ಎಲ್ಲನೂ ಮಿಕ್ಸಪ್ ಆಗಿಬಿಡುತ್ತೆ. ಸೊ ಅತಿಯಾಗಿ ಇಳ್ದೇ ಇರೋದೆಲ್ಲ ಮಾತಾಡ್ಕೊಂಡು ಎಕ್ಸ್ಟೆಂಡ್ ಆಗೋದು ಬೇಡ. ನಾನು ಇವತ್ತಿನ ಕೆಲಸ ಬಂದು ಈ ಒಂದು ಚಾರ್ಟಲ್ಲಿ ಯಾವ ಟೋಟಲ್ ಸೆಲೆಕ್ಟ್ ಮಾಡ್ತೀರೋ, ಚಾರ್ಟಲ್ಲಿ ಅನ್ಲಕ್ಕಿ ನಂಬರ್ ಇದ್ದರೆ ಅದರ ಎಫೆಕ್ಟ್ ಏನು, ಅದ್ರ ಬಗ್ಗೆ ಐಡಿಯಾ ಇದೆಯೋ ಐಡಿಯಾ ಇಲ್ವೋ. ಐಡಿಯಾ ಇಲ್ಲ ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡ್ತೀನಿ. ಐಡಿಯಾ ಇತ್ತು ಅಂತಂದ್ರೇ ತಿಳಿಸಿ. ರೈಟ್ ಆರ್ ರಾಂಗ್ ಇತ್ತು ಅಂದರೆ ಯಾರು ಕರೆಕ್ಟಾಗಿ ಹೇಳಿದರೆ ಅದನ್ನು ಕೂಡ ಹೈಲೈಟ್ ಮಾಡ್ತೀನಿ. ಇಷ್ಟು ದಿನ ಒಂಥರ ವೇಸ್ಟ್ ಆಗಿ ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದೀವಿ. ಯೂಟ್ಯೂಬ್ ಆ್ಯಸ್ ಎ ಪ್ಲ್ಯಾಟ್ಫಾರ್ಮ್, ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಆಗಿಯೇ ಇರಲಿ. ಗ್ರೂಪ್ಸನ್ನ ಏನು ಎನೇಬಲ್ ಆಗಿಲ್ಲ, ಗ್ರೂಪ್ಸಿಂದ ಯಾರಿಗೆ ಲಿಂಕ್ಸ್ಗಳು ಬರ್ತಾ ಇಲ್ಲ ಅವರೆಲ್ಲರೂ ಕೂಡ ಒಂದ್ಸಲ ಕಾಲ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ನ ಎನ್ಕ್ವೈರಿನ ತಿಳ್ಕೊಳ್ಳಿ. ಸೊ ಕಾಲ್ಸ್ ಯಾರು ಬರ್ತಾ ಇದೆ, ಯಾರು ರೀಚ್ ಔಟ್ ಆಗ್ತಿದ್ದಾರೆ ಅವ್ರಿಗೆ ಮಾತ್ರ ಅಪ್ಡೇಟ್ಸ್ಗಳಾಗಿವೆ. ವಾಟ್ಸಪ್ಪಲ್ಲಿ 24/7 ಆ್ಯಕ್ಟಿವ್ ಇರೋಲ್ಲ. ಆ್ಯಂಡ್ ಆಟೋಮೇಷನ್ ಇರೋದ್ರಿಂದ ಇದು ನಿಮ್ಮ ಮೆಸೇಜ್ ಓಪನ್ ಆಗಿ ಕ್ಲೋಸ್ ಆಗಿರುತ್ತೆ, ಒಂದು ರಿಪ್ಲೈ ಬಂದಿರುತ್ತೆ ನಿಮಗೆ. ಸೊ ಯಾರೇನು ಮೆಸೇಜ್ ಮಾಡಿದರೆ ಗೊತ್ತಿಲ್ಲ. ಕಾಲ್ ಮಾಡಿ, ಕಾಲಲ್ಲೇ ಇದ್ದುಕೊಂಡು ಗ್ರೂಪ್ಗೆ ಆ್ಯಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಗ್ರೂಪ್ಗೆ ಆ್ಯಡ್ ಮಾಡಿಸ್ಕೊಳ್ಳಿ ಅವಶ್ಯಕತೆ ಇರೋರು. ರಿಮೈನಿಂಗ್ ಏನಿದೆ ಅದು ಬಿಡಿ. ಕಮ್ಯುನಿಟಿ ಬಂದು ಓನರ್ಶಿಪ್ ನಂದು ಪರ್ಸ್ನಲ್ ನಂಬರ್ ಏನಿತ್ತು ಅದು ನನ್ನದಿಲ್ಲ, ಆಫೀಸ್ ನಂಬರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ನಾನು ಕಮ್ಯುನಿಟಿ ಅಪ್ಡೇಟ್ಸ್ಗಳು ಫಾಲೋ ಅಪ್ ಮಾಡ್ತಿಲ್ಲ. ಕಮ್ಯುನಿಟಿ ಏನಾದ್ರು ಪೆಂಡಿಂಗ್ ಇತ್ತು ಅಂತಂದರೆ ಅದನ್ನು ಫ್ಯೂಚರಲ್ಲಿ, ಮುಂದೆ ಬರೋ ದಿನಗಳಲ್ಲಿ ಸ್ವಲ್ಪ ಇದೆಲ್ಲ ಫಂಕ್ಷನ್ಗಳೆಲ್ಲ ಮುಗಿಯಲಿ, ಆದಮೇಲೆ ಕಮ್ಯುನಿಟಿಲಿ ಆ್ಯಕ್ಟಿವ್ ಆಗಿ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಸೊ ಇದಿಷ್ಟು ಇವತ್ತಿನ ಒಂದು ಕೇಳಬೇಕಿದ್ದು. ಆ್ಯಂಡ್ ಲೋಶೋ ಗ್ರಿಡ್ ಬಗ್ಗೆ ಹೇಳೋದಾದರೆ, ಈ ಒಂದು ಗ್ರಿಡ್ ಬಗ್ಗೆ ಹೇಳೋದಾದರೆ 299, 355, 159 ಕಾಂಬಿನೇಷನ್ ಇದೆ. ಇದನ್ನು ನೋಡಿ, ಇದನ್ನು ಅನಾಲಿಸಿಸ್ ಮಾಡಿ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.